ಹೇಳ್ದಂಗೆ ಚಂದ್ರೋಣ್ಣಯ್ಯ ನಂಜಮ್ಮನ ನಂಬೋದ್ರಲ್ಲಿ ತಪ್ಪೇನಿದೆ? ಮಿಸು, ಆ ನಂಜಮ್ಮನ್ಗೆ ನನ್ನ ಬಂಗಾರಂಗೆ ಹೋಲ್ಸಕ್ ಹೋಗ್ಬೇಡಿ. ಚಂದ್ರೋಣ್ಣಯ್ಯಂಗೂ ಅವ್ರ ಅಮ್ಮನ ಮೇಲೆ ಪ್ರೀತಿ ಇರುತ್ತೆ. ಅದೇ ಪ್ರೀತಿಯಿಂದ ನಂಜಮ್ಮ ಬದಲಾಗಿರ್ಬೋದಲ್ವಾ? ಅಂತ ನೀವು ಆ ನಂಜಮ್ಮನ್ನ ನಿಮ್ಮ ಅಣ್ಣಯ್ಯನ ವಹಿಸ್ಕೊಂಡ್ ಮಾತಾಡೋದು ಕೊಡಕ್ಕಿಲ್ಲ ಅಲ್ವೇ? ಅತ್ತೆ, ವೆರಿ ವೆರಿ ಸಾರಿ. ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನನ್ನ ಕಪ್ಪಳ ಕೊಡಿರಿ. ಆಮೇಲೆ ಬೇಕಾದರೆ ಸ್ನೇಹ ಹತ್ರ ಮತ್ತು ಕಂಟಿ ಮಾವ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ. ಆದರೆ ಅದಕ್ಕೂ ಮೊದಲು ನಾನು ಯಾಕೆ ಈ ರೀತಿ ಮಾಡಿದೆ ಅನ್ನೋ ಉದ್ದೇಶ ನಿಮಗೆ ಹೇಳಿಬಿಡ್ತೀನಿ. ಸ್ನೇಹ ಕಂಟಿ ಮಾವನ ಸಪ್ರೇಟಾಗಿ ಕರ್ಕೊಂಡೋಗಿ ಈ ವಿಷಯ ಮಾತಾಡೋದು ನನ್ನ ಕಿವಿಗೆ ಬಿತ್ತು. ಇದು ನಿಮಗೆ ತೋರಿಸ್ಬೇಕು ಅಂತಲೇ ರೆಕಾರ್ಡ್ ಮಾಡಿದೆ. ರೆಕಾರ್ಡ್ ಏನೋ ಮಾಡಿದೆ, ಆದರೆ ಇದನ್ನು ನಿಮಗೆ ತೋರಿಸ್ಬೇಕೋ ಬೇಡವೋ ಅನ್ನೋದು ನಂಗೆ ಗೊತ್ತಾಗಲಿಲ್ಲ. ನಿನ್ನ ಮನಸ್ಸಿನಾಗೆ ತ್ಯಪ್ಪು ಭಾವನೆ ಇದ್ದಿದ್ರೆ ನೀನು ಹಿಂಗೆ ನೇರವಾಗಿ ಬಂದು ಈ ಈಡಿಯಾನ ನಂಗೆ ತೋರಿಸ್ತಾ ಇರಲಿಲ್ಲ. ಈ ಮನೆ ಬಗ್ಗೆ ನಿಂಗೆ ಅದ್ಯೋಟ್ ಕಾಳಜಿ ಐತೆ ಅಂತ ನಂಗೆ ಅರ್ಥ ಆಗ್ತೈತೆ ಕಣವ. ಕಂಟಿ ಮಾವ ಸ್ನೇಹನ ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ. ಸ್ನೇಹಂಗೂ ನಿಮ್ಮ ಮೇಲೆ ಅಷ್ಟೇ ಕಾಳಜಿ ಗೌರವ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಸ್ನೇಹಂಗೆ ಯಾಕಿದು ಯಾವುದೂ ಅರ್ಥ ಆಗ್ತಿಲ್ಲ. ನಾನು ಚಾಡಿ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ ಅತ್ತೆ. ಆದರೆ ನನಗೆ ಈ ಮನೆ ಮೇಲಿರೋ ಗೌರವಕ್ಕೆ ಪ್ರೀತಿಗೆ ಒಂದು ಸಣ್ಣ ಧಕ್ಕೆ ಬಂದರೂ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಅದು ಅಲ್ಲದೆ ಈ ಮನೆ ಮಗಳು ವಸು, ಅವಳನ್ನು ನೋಡೋದಕ್ಕೂ ನೀವು ಇಷ್ಟು ಹಿಂಜರಿತಿದ್ದೀರಾ ಅಂದರೆ ಅದಕ್ಕೂ ಕಾರಣ ಸ್ನೇಹನೇ ಅಲ್ವಾ ಅತ್ತೆ? ಅದು ತಪ್ಪಿದೆ ಶ್ರೀ, ಕೊಡಿಲಿ. ಆ ಕ್ಷ ರ ಮಾ ಲೇ. ಶ್ರೀ, ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ನನ್ನ ಮಾತು ಕೇಳಿ ಶ್ರೀ, ನಿಜವಾಗ್ಲೂ ನಾನು ಅಣ್ಣಯ್ಯ ಮತ್ತೆ ನಂಜಮ್ಮನ ಬಗ್ಗೆ ಮಾತಾಡಿದ್ದು. ಹೋಗ್ಲಿ ಬಿಡಿ, ನೀವು ವಹಿಸ್ಕೊಂಡು ಮಾತಾಡಿಲ್ಲ ಅಲ್ವೇ, ಮತ್ತೆ ಈಗ ಮಾತು. ತಪ್ಪು ಮಾಡ್ದವನು ಬದಲಾಗ್ತಾನೆ ಅನ್ನೋ ವಿಷಯ ನಂಗೆ ಈಗ ಅರ್ಥ ಆಗ್ತಿದೆ ಶ್ರೀ. ಈಗ ನೀವು ಬದಲಾಗಿಲ್ವಾ? ಹಾಗೆ ನಂಜಮ್ಮನೂ ಬದಲಾಗಿರ್ಬೋದಲ್ವಾ? ಅಂದರೆ ನೀವು ಮಾವಯ್ಯನ ಈಟೆ ಸರಿಸ ಒಪ್ಕೋತೀರಾ? ನಾನೇನೋ ಮಾತಾಡ್ತಿದ್ರೆ ನೀವೇನೋ ಮಾತಾಡ್ತಿದ್ದೀರ ಶ್ರೀ. ನಿಮ್ಗೆ ಹಿಂಗೆ ಮಾವನ ಮೇಲೆ ಅಭಿಪ್ರಾಯ ಬದಲಾಗಲ್ವೋ? ನನಗೂ ಈ ವಿಚಾರದಾಗ ಹಂಗೆ. ನಂಜಮ್ಮನ ನನ್ನ ಬಂಗಾರಂಗೆ ಹೋಲ್ಸ್ಕೊಂಬತ್ತೀರ, ನನ್ನ ನಿಮ್ಮ ಅಣ್ಣ ಹಿಂಗೆ ಹೋಲ್ಸ್ಕೊಬತ್ತೀರ. ನಂಗೆ ಇದನ್ನೆಲ್ಲ ಕೇಳ್ಸ್ಕೊಂಡಿರೋಕೆ ಹಾಕಿಲ್ಲ ಮಿಸು. ನನ್ನ ಉದ್ದೇಶ ಇಷ್ಟ, ಎಲ್ಲ ಬೇಗ ಸರಿ ಹೋಗಬೇಕು. ವಸ್ತುವಕ್ಕೆ ನೆಮ್ಮದಿಯಾಗಿ ಸಂಸಾರ ನಡ್ಸ್ಕೊಂಡು ಹೋಗಬೇಕು. ಅದು ನಡ್ಸೋಕೆ ಆಗ್ತಲ್ಲ ಅಂತಲ್ವೇ ಈಟೆಲ್ಲ ಜಗಳ ಆಯ್ತಿರೋದು. ನನ್ನ ಮನಸ್ಸಲ್ಲಿರೋದು ಇಷ್ಟೇ ಶ್ರೀ, ನಾವೆಲ್ಲರೂ ನೆಮ್ಮದಿಯಾಗಿ ಆರಾಮ ಖುಷಿ ಖುಷಿಯಾಗಿರಬೇಕು ಅಂತ. ನಮ್ಮ ಮನೆಯಾಗಿರ್ಬೋದು, ಆದರೆ ನಿಮ್ಮ ಅಣ್ಣನ ಮನೆಗೆ ಈ ತೊಂದರೆ ಇಲ್ಲ. ನನ್ನ ಬಂಗಾರಂಗೆ ಒಸಿ ಕೋಪ ಅನ್ನೋದು ಬಿಟ್ರೆ ಬೇರೆ ಏನು ಸಮಸ್ಯೆ ಐತಿ ಈ ಮನೇಲಿ ಹೇಳಿ? ಈಗ ನಮ್ಮ ಮನೆಯಾಗೆ ಶಶಿಕಲಾ ಅತ್ತೆ ಅವರೇ, ರಾಧಾನೂ ಅವಳೆ, ಅವರಿಂದ ನಿಮ್ಗೇನೋ ತೊಂದರೆ ಆಗೈತಾ? ಯಾಕತ್ತೆ ಆ ಸ್ನೇಹಂಗೆ ತಾನು ಎಂಥ ಮನೆಗೆ ಸೇರಿದ್ದೀನಿ ಅನ್ನೋ ಅರಿವಿಲ್ವಾ? ಅಲ್ಲ, ಕಂಟಿ ಮಾವನ ತಲೆಗೆ ಬೇಡದೇ ಇರೋದನ್ನೆಲ್ಲ ತುಂಬ್ತಿದ್ದಾಳೆ. ಅದು ಅಲ್ಲದೆ ಆ ನಂಜವನ ಮಗಂಗೆ ಸ್ನೇಹ ಸಪೋರ್ಟ್ ಮಾಡಿ ಮಾತಾಡ್ತಾಳೆ. ಇವಳು ಇಷ್ಟೆಲ್ಲ ಮಾಡ್ತಿರೋದು ನೋಡಿದ್ರೆ ನಂಗೆ ಯಾಕೋ ಸ್ನೇಹ ನಂಜವನ್ ಟಚ್ಚಲ್ಲಿದ್ದಾಳೆ ಅಂತ ಅನ್ನಿಸ್ತಿದೆ. ಇದ್ರಾಗೆ ಸಂಶಯ ಪಡೋ ಅಂಥದ್ದು ಏನಿಲ್ಲ ಕಣವ. ಅವಳು ಇನ್ನೂ ನಂಜವನ್ ಸಹವಾಸದಾಗೆ ಅವಳೆ. ಹೌದಾ ಅತ್ತೆ? ನಿಜಾನಾ? ಈ ಮನೆ ಸೊಸೆ ಆಗಿ
ಸ್ನೇಹ ಇನ್ನೂ ಆ ನಂಜವ್ವನ ಮಾತು ಕೇಳ್ತಿದ್ದಾಳ? ಹೌದಮ್ಮ, ಮೊನ್ನೆ ನಾವು ಗುಡಿಗೆ ಹೋದಾಗ ಅವ ಸ್ನೇಹ ಒಳ್ಳೆ ಕೆಲಸ ಮಾಡಿದೆ ಬಿಡವ. ನಾನು ಹೊಸನ್ ಮಾತ್ರ ಕರ್ಕೊಂಬತ್ತಿ ಅನ್ಕೊಂಡಿದ್ದೆ, ಜೊತೆಗೆ ಅವ್ರವನು ಕರ್ಕೊಂಬಂದ್ಬಿಟ್ಟಿದ್ಯಾ. ಓ, ಬಂಗಾರಮ್ಮನ ಮುಂದೆ ಹೇಳ್ಬಾರ್ದಾಗಿತ್ತಲ್ವಾ? ದೇವಸ್ಥಾನದಲ್ಲಿ ಇಷ್ಟೆಲ್ಲ ಆಯ್ತಾ? ಅಂದ್ರೆ ಆ ನಂಜವನ್ನ ದೇವಸ್ಥಾನಕ್ಕೆ ಕರೆದಿದ್ದು ಸ್ನೇಹನೇನಾ? ಅತ್ತೆ, ನಿಮ್ಮ ಒಳ್ಳೆತನನ ಅವ್ರು ಬೇರೆ ರೀತಿನೇ ಬೆಳೆಸ್ಕೊತಿದ್ದಾರೆ. ನಿಮ್ಗೆ ಇಷ್ಟೆಲ್ಲ ಗೊತ್ತಿದ್ದು ಯಾಕತ್ತೆ ಇನ್ನೂ ಸುಮ್ಮನೆ ಇದ್ದೀರಾ? ಈಗ ನನ್ನ ಕೈನಾಗೂ ಯೋನು ಮಾಡೋಕ್ಕಾಗಕ್ಕಿಲ್ಲ ಕಣವ. ಯಾಕೆಂದ್ರೆ ನನ್ನ ಮಗ ಅವಳನ್ನ ಪೀರುತಿ ಮಾಡಿ ಲಗ್ನ ಆಗ್ಬಿಟ್ಟವನು. ಅವಳ ಮ್ಯಾಕೆ ಸ್ಯಾನೆ ನಂಬಿಕೆ ಇಟ್ಕೊಂಡವನೆ. ಅವಳು ಆಟೆಯ ಅವನ ನಂಬಿಕೆನ ಗಳಿಸ್ಕೊಂಬಿಟ್ಟವಳೆ. ಆದರೆ ಯಾವತ್ತಾನ ಒಂದಿನ ಯೋನನ ಇಸಕ್ಕಾದ್ರೂ ಕಂಟಿ ಮುಂದೆ ತನ್ನ ದಿಟ್ಟವಾದ ಗುಣ ತೋರಿಸ್ಬಿಡ್ತಾಳೆ. ಆವತ್ತು ನಾನು ಯೋನ್ ಮಾಡಬೇಕೋ ಅದನ್ನ ಮಾಡೇ ಮಾಡ್ತೀನಿ. ಶ್ರೀ, ನಿಮ್ಗೆ ಆ ರಾಧನ್ ಬಗ್ಗೆ, ಆ ಶಶಿಕಲಾ ಅವ್ರ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಯಾಕೆ ಸುಮ್ಕಾದ್ರಿ? ನಿಮ್ಗೇನೋ ತೊಂದರೆ ಆಯ್ತಾ? ಇಲ್ಲ, ಮತ್ತೆ ಇಲ್ಲ ಅಂತ ಹೇಳಕ್ಕೆ ಈಟೊಂದು ಯೋಚನೆ ಮಾಡ್ಬೇಕೆ? ನಾನೇನು ಯೋಚನೆ ಮಾಡ್ತಿದ್ದೆ ಅಂದರೆ, ಹಿಂಗಾದರೂ ನಾನು ಶ್ರೀಕಂಠೇಶ್ವರಗೆ ನನ್ನ ಮೇಲಿರೋ ಕೋಪ ಹೋಯ್ತಲ್ಲ ಅಂತ. ನಾನೆಲ್ಲ ಹಂಗೆ ಹೇಳ್ದೆ. ಸಾರಿ ಶ್ರೀ, ನಾನು ಮಾತಾಡಿದ್ರಿಂದ ನಿಮ್ಗೆ ಇಷ್ಟೊಂದು ಹರ್ಟ್ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ನಿಜವಾಗ್ಲೂ ಮಾತಾಡ್ತಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ವೇ, ಮಾತಾಡೋದನ್ನೆಲ್ಲ ಬರೆಯೋದು ಕಲ್ತ್ಬಿಟ್ಟಿದ್ದೀರಾ? ಸೂಪರ್ ನೀವು. ಆದರೆ ಇದರಲ್ಲಿ ಕೊಡಿಲಿ, ಕೈ ಇಟ್ಕೊಳ್ಳಿ. ಹೃದಯದ ಬಡಿತವೇ ನಿಂತು ಹೋದ ಹಾಗೆ, ಇಲ್ಲಿ ಅರ್ಕಾವತ್ ಬರಬೇಕು. ಆಗಿದೆ ಹೋಗಿ ಬಂದ ಹಾಗೆ, ಮೊದಲ ಕುಡಿ ನೋಟದಲ್ಲೇ ಮಾಡಿ ನನ್ನ ಲೂಟಿ ನಗುವ ಈಗ ಇದು ಕರೆಕ್ಟ್. ಎಲ್ಲಿ ನೀವು ಇನ್ನೊಂದ್ಸಲ ತಿದ್ದಿ. ಮದ್ದಾದೆ ಪಳಗಿಸೋ ಮುದ್ದಾದ ಮೋರೆಯ ಮಾಲಿಯೇ ಸರದಾನಿಯೇ, ಬೆತ್ತೋದೆ ನಿನ್ನಯ ಪ್ರೀತಿಯಲ್ಲಿ ಜೋಡಿಯೇ ತುಂಡ ಪೋಲಿಯೇ, ಹೃದಯದ ಬಡಿತವೇ ನಿಂತು ಹೋದ ಇಲ್ಲ, ಜೀವಕ್ಕೆ ಆಗಿದೆ ಹೋಗಿ ಬಂದ ಹಾಗೆ. ಏಯ್, ಏನ್ ಮಾಡ್ತಿದ್ದೆ? ಬಿಡೋದ ಬಿಡು. ಅಪ್ಪಯ್ಯ, ಪರವಾಗಿಲ್ಲ ಬಿಡು. ನೀನ್ ಬಿಡು, ನಾನು ಮಾಡ್ತೀನಿ. ನಾನು ಇರೋದಕ್ಕೆ ಬಿಡುದಿಲ್ಲ. ಪರವಾಗಿಲ್ಲ, ನಾನು ಮಾಡ್ತೀನಿ. ನೀನ್ ಇದೆಲ್ಲ ಮಾಡಬೇಡ, ಬಿಡು. ಅಪ್ಪಯ್ಯ, ನಾನಲ್ಲಿ ಇನ್ಯಾರು ಮಾಡ್ತಾರೆ ಹೇಳು? ಇದೆಲ್ಲ ಮಾಡಕ್ಕೆ ನಾನು ಇವನೇ. ನೀನ್ ಆರಾಮಾಗಿ ಬಿಡಿದು. ಅಪ್ಪಯ್ಯ, ಬಿಡು. ಪರವಾಗಿಲ್ಲ, ನಾನು ಬಿಡು ಅಂದ್ರೆ ಬಿಡು. ಬೆಳಗ್ಗೆ ಏನಪ್ಪ ನಿಮ್ದು ಗಲಾಟೆ? ಮಗಳೇ, ಅಪ್ಪ ಅಂತೀಯ? ನಾನೆಲ್ಲ ಗಂದೆ ಈಗಂದಲ್ಲವಾ ಏನಪ್ಪ ನಿಮ್ ಗಲಾಟೆ ಅಂತ? ನಾನ್ ಹೇಳಿದ್ದು ಏನಪ್ಪ ನಿಮ್ ಗಲಾಟೆ ಅಂದೆ. ಏನು ಅಪ್ಪ ನಿಮ್ ಗಲಾಟೆ ಅಂತ ಕೇಳಿದ್ನಾ? ಯೋನಿದು ಸಾನಂಗೆ ಕೆಲಸ ಮಾಡಬೇಡ ಅಂತ ಹೇಳ್ತೀನಿ ಅಂತ ಬಂದ್ಬಿಟ್ಟು ಇಬ್ಬರ ಜೊತೆ ಮಾತಾಡ್ತಾ ನಿಂತಿದ್ಯಾ? ಅಲ್ಲ, ಅಪ್ಪಯ್ಯ,
ಅಯ್ಯೋ ಅಕ್ಕ ಬಿಡ, ನೀನು ಇದನ್ನು ಮಾಡಬೇಡ. ಅಲ್ಲ, ಎಲ್ಲರೂ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ. ನನ್ನ ಕೈ ಕಾಲೆಲ್ಲ ಸಂದಾಗೆ ಐತೆ. ನಿನ್ನನ್ನು ನಮ್ಮ ಮನೆಯಾಗೆ ಮಹಾರಾಣಿ ಹೆಂಗೆ ನೋಡ್ಕೊತೀವಿ ಅಂತ ನಿಮ್ಮ ಅತ್ತೆಗೆ ಮಾಡ್ಕೊಟ್ಟಿವಿ. ಬಿಡ ಈ ಕಡೆ ಬಾ ನೀನು. ಹೆಣ್ಮಕ್ಳು ರಾಣಿ ಹಂಗಿರೋದು ಮನೇಲಿ ಕೆಲಸ ಮಾಡದೆ ಆರಾಮಾಗಿದ್ದಾಗಲ್ಲ. ಅದೇಟೇ ಕಷ್ಟ ಬಂದರೂ ಕೇಳಿಸ್ಕೊಳ್ಳೋಕೆ 2 ಕಿವಿಗಳಿದ್ರೆ ಸಾಕು. ಎಲ್ಲ ಹೆಣ್ಮಕ್ಳು ರಾಣಿ ಅಂದ್ರೆ. ಸಹನಾ ಅಕ್ಕ ಹೀಗೆಲ್ಲ ಮಾತಾಡಿರೋದು ನಾನು ನೋಡೇ ಇಲ್ಲ. ಸಿಕ್ಕಾಪಟ್ಟೆ ಮೆಚೂರಾಗಿ ಮಾತಾಡ್ತಿದ್ದಾಳೆ ಅಲ್ವೇನವ್ವ? ಮಣ್ಣು ಸುಟ್ಟ ಮ್ಯಾಕೆ ಇಟ್ಗೆ ಆಗೋದು. ಅವ್ವ, ನಮ್ಮೂರಲ್ಲಿ ಡಂಗೂರ ಸಾರಿ ಎಷ್ಟೊಂದು ದಿನ ಆಯ್ತಲ್ವಾ ಅವ್ವ? ಅವತ್ತು ಸುಮ್ಕಿರು, ಅವ್ರು ಏನು ಹೇಳ್ತಾರೋ ಅಂತ ಕೇಳುಮ್ಮ. ಕೇಳ್ರಪ್ಪ ಕೇಳಿ, ಹಿರಿಯವರು ಕಿರಿಯವರು ಮನೆಗೊಂದು ತಲೆ ಬರಲೇಬೇಕು. ಬಂಗಾರ ಅಪ್ಲೆ ಮೇರೆಗೆ ಬೆಳಿಗ್ಗೆ 11 ಗಂಟೆಗೆ ಎಲ್ಲರೂ ಪಂಚಾಯತಿ ಬರ್ಬೇಕಂದ್ರಪ್ಪ. ಅಮ್ಮ ಅವ್ರ ಪಂಚಾಯತಿ ಕರೆದವ್ರೆ ಅಂದ್ರೆ ಏನು ಮುಖ್ಯವಾದ ವಿಷಯನೇ ಇರಬೇಕು. ಲೇ ಪುಟ್ಟರ್ಸ, ಅದು ಯಾವ ವಿಚಾರಕ್ಕೆ ಪಂಚಾಯತಿ ಕರೆದವ್ರೆ ಅಂತ ನೀನು ಹೇಳ್ತಾನೆ ಇಲ್ವಲ್ಲ? ಅದೇ ಮತ್ತೆ ಸುಮ್ಕೆ ಡಂಗೂರ ಸಾರ್ಬಿಟ್ರೆ ಹೋಯ್ತದ? ಗೋಪಾಲಣ್ಣ, ನಿಮ್ಮನೇದೇ ಸುದ್ದಿ. ನಮ್ಮನೆ ಇಸ್ಯಾನ ರಾಜಿ ಏನಾದ್ರ ಬೀಗೃತ ಹೊಸ ಆಟ ಕಟ್ಟೋಳ. ನರ್ಸಣ್ಣ, ಏನ್ ವಿಷಯ? ಪುಟ್ಟಕ್ಕ ಮತ್ತು ಅವರ ಮೊದಲನೇ ಬೀಗರದು ಪಂಚಾಯತಿ ಐತೆ. ಎಲ್ಲರೂ ಬರ್ಬೇಕಪ್ಪ, ಬರ್ಬೇಕಪ್ಪ. ದೂರ ಯಾರು ಕೊಟ್ಟವ್ರೆ? ನಿಮ್ಮ ಯಜಮಾನ್ರು ಮೇಷ್ರಪ್ಪನೇ. ಎಲ್ಲರೂ ಪಂಚಾಯತಿ ಕಟ್ಟೆ ಹತ್ರ ಬರ್ಬೇಕಪ್ಪ. ಬಾವ ಪಂಚಾಯತಿಗೆ ಕರ್ತಿದ್ದಾರೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಇದು ಅವ್ರು ಮಾಡ್ದಂಗೆ ಅನಿಸ್ತಿಲ್ಲ ಸುಮಾ. ಅವ್ರ ಅವ್ವ 7 ಕೊಟ್ಟವ್ರೆ, ಅತ್ತೆ ಅವ್ರು ಹಿಂಗೆ ಮಾಡವ್ರೆ. ಅಲ್ಲ, ತೊಂದರೆ ಆಗಿರೋದು ನಮ್ಮ ಮಗಳಿಗೆ, ನಾವು ದೂರ ಕೊಡಬೇಕು ಅಂಥದ್ರಾಗೆ ಅವ್ರು ಯಾಕೆ ಹೋಗಿ ದೂರ ಕೊಟ್ಟವ್ರೆ? ಕೊಡ್ಲಿ ಅಪ್ಪಯ್ಯ, ಅದು ಯಾವ ಪಂಚಾಯತಿ ಮಾಡ್ತಾರೋ ಮಾಡಲಿ, ನನಗೆ ಯಾವುದ್ರ ಬಗ್ಗೆನೂ ದಿಗ್ಲಿಲ್ಲ. ದಿಟಾನ ಆಗ ಸಣ್ಣಕ್ಕೆ ಮುಚ್ಚಿಡ್ಬೋದು ಆಟೆ, ಆದರೆ ಶಾಶ್ವತವಾಗಂತೂ ಮುಚ್ಚಿಡೋಕ್ಕಾಗಕ್ಕಿಲ್ಲ. ಸಾನಾ, ಅವ್ವ, ಸುಟ್ಟಾಗ್ಲೇ ಮಣ್ಣು ಇಟ್ಕೆ ಆಗೋದು ಅಂತ ಹೇಳೋದ್ಯಲ್ಲ, ಅದ್ರ ಭಾರ ಅವ್ರಿಗೂ ಗೊತ್ತಾಗ್ಲಿ. ಅದೇನೋ ಹೇಳ್ತಾರಲ್ಲ, ಹುಚ್ಚ ಬಿಡಕಂಡ ಮದ್ವೆ ಆಗಕ್ಕಿಲ್ಲ, ಮದ್ವೆ ಆಗಗಂಟ ಹುಚ್ಚ ಬಿಡಕ್ಕಿಲ್ಲ ಅಂತ. ಹಂಗಾಯ್ತು ನಿನ್ ಮಗನ ಕತೆ. ಹುಚ್ಚಿಡ್ದಿರೋದು ಅವಳಿಗೆ, ನನ್ನ ಮಗನ್ಗಲ್ಲ. ಹೌದವ್ವ, ಅದಕ್ಕೆ ಇಲ್ಲಿ ಬಂದು ದಾಂಧೆ ಎಬ್ಬಿಸ್ತಾ ಇರೋದು. ಮುರಳಿ ಅಲ್ಲಿಗೆ ಬಂದಿದ್ದಾನ? ಸರಿ ಹೋಯ್ತು ಬಿಡು. ಸೊಸೆ ಮನೆ ಬಿಟ್ಟು ಹೋದ್ಲು ಅಂತ ಮಗನ್ನ ಕೈ ತೊಳ್ಕೊಂಬಿಟ್ಟ, ಇಲ್ಲ ಖುಷಿನಾಗೆ ಮಗನ್ನೇ ಮರ್ತೋಗ್ಬಿಟ್ಟ ಹೆಂಗೆ? ನಿನ್ ಮಗ ರಾತ್ರಿ ಎಲ್ಲ ಎಲ್ಲಿದ್ದ ಅಂತ ಗೊತ್ತಾಯ್ತಾ ನಿನ್ಗೆ? ಆ ಪುಟ್ಟಕ್ಕ ನನಗೆ ಹೊಡೆದ ವಿಷಯನ ಅಳಿಯಂದ್ರು ಇವನಿಗೆ ಹೇಳಿದ್ರು. ಅದಕ್ಕೆ ಇವನು ಕೋಪ ಮಾಡ್ಕೊಂಡು ಹೋದ. ಆದ್ರೆ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಅದೇನೋ ಅಂತಾರಲ್ಲ, ಆಡೋದ್ ಮಾಡಿ ತಿನ್ನೋದ್ ಮಾತ್ರ ಇನ್ನೇನು ಅಂತ. ಹಂಗಾಯ್ತು ನಿನ್ ಕತೆ. ಈಗೇನಾಯ್ತು ರಾಜಿ ಅವ್ರೆ? ನಿನ್ ಮಗ ನನಗೆ ನ್ಯಾಯ ಬೇಕು ಅಂತ ಬಂಗಾರಮ್ಮನ ಮನೆ ತಾವ ಹೋಗಿ ಹತ್ಕೊಂಡು ಪಂಚಾಯತಿ ಕರೆದವನೆ. ಪಂಚಾಯತಿ ಕರೆದಿದ್ದಾನ? ನನಗೆ ಹೇಳ್ದ ಹೀಗ್ಯಾಕೆ ಮಾಡ್ದ? ಅದನ್ನ ನಿನ್ ಮಗನೇ ಕೇಳ್ಕೊಳವ. ಕೌಸಲ್ಯ, ಸೊಸೆಗೆ ವಿಷ ಹಾಕಿರೋ ನಿನ್ನ ಆ ಬಂಗಾರಮ್ಮ ಅಂತೂ ಸುಮ್ಕೆ ಬಿಡೋಕಿಲ್ಲ.
ನಿನ್ನ ಮಾನ ಮರ್ವಾದೆ ತೆಗೆದು ಚಾನನ್ನ ನಿನ್ನ ಮನೆಗೆ ವಾಪಸ್ ಕಳಿಸ್ತಾಳೆ. ಅಯ್ಯಯ್ಯೋ ಹಾಗೆ ಮಾತ್ರ ಆಗ್ಬಾರ್ದು. ನಾನು ಎಷ್ಟು ಕಷ್ಟಪಟ್ಟು ಅವಳಿಗೆ ವಿಷ ಹಾಕಿ ಮನೆಯಿಂದ ಓಡಿಸಿದ್ದೀನಿ ಗೊತ್ತಾ? ಮತ್ತೇನಾದರೂ ಅವಳು ನಮ್ಮನೆಗೆ ಬಂದು ಸೇರ್ಕೊಂಡ್ರೆ ನನ್ನ ಕತೆ ಮುಗೀತು ಅಷ್ಟೆ. ದಯವಿಟ್ಟು ನೀವೇ ಏನಾದರೂ ಮಾಡಬೇಕು. ಏ ಕೂಗಾಡ್ಬೇಡ ಇರು. ನಿನಗೆ ಸಹಾಯ ಮಾಡಕ್ಕಂತಾನೆ ನಾನು ನಿನಗೆ ಫೋನ್ ಮಾಡಿರೋದು. ಅಯ್ಯೋ ನನಗೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ. ಟೆನ್ಷನ್ ಮಾಡ್ಕೊಳ್ಳೋದು ಏನೂ ಇಲ್ಲ. ನಿನ್ನ ಮಗ ಪಂಚಾಯತಿ ಕರೆದಿದ್ದು ಒಂದು ರೀತಿ ಒಳ್ಳೇದೇ ಆಯಿತು. ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಅದನ್ನೆಲ್ಲ ಫೋನಾಗಿ ಹೇಳೋಕ್ಕಾಗಕ್ಕಿಲ್ಲ. ನೀನು ಕಾರ್ ಮಾಡ್ಕೊಂಡು ದೇವಿಪುರಕ್ಕೆ ಬಾ, ಇಲ್ಲೇ ಮಾತಾಡವ. ಸರಿ, ನಾನು ಈಗಲೇ ಹೊರಡ್ತೀನಿ. ಸರಿ. ಕಾಳಿ, ಲೇ ಕಾಳಿ ಬಾರ್ಲಾ ಇಲ್ಲಿ. ಯಾಕ್ಲ ಬೇಜಾರ್ನಾಗಿದ್ಯಾ? ಸಹನ ಕೆತ್ತಿಗೆ ಬರ್ತಾವಳ ನೋಡ್ ಕಾಳಿ, ನಾನು ಹೇಳ್ದಂಗೆ ಮಾಡು, ಎಲ್ಲ ನೀನು ಅನ್ಕೊಂಡಂಗೆ ಆಯ್ತದೆ. ಬಿಸಿ ಆಯ್ತೆ, ಅದಕ್ಕೆ ಬರಕ್ಕೆ ನೋಡಿದ್ದು. ಶ್ರೀ ಪ್ಲೀಸ್, ನಮ್ಮ ಮನೆ ವಿಷಯನ ಪಂಚಾಯತಿವರೆಗೂ ತರೋದು ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಮ್ಮ ಮನೆ ವಿಷಯನ ನಾವು ಮನೇಲೇ ಬಗೆಹರಿಸ್ಕೋತೀವಿ ಅಂತ ಅತ್ತೆ ಹತ್ರ ಹೇಳಿ. ಮಿಸ್ಸು ಹಂಗೆಲ್ಲ ಮಾತಾಡೋಕ್ಕಾಗಿಲ್ಲ. ಯಾಕಾಗಲ್ಲ? ನೀವು ಹೇಳಲ್ಲ ಅಂದರೆ ಅತ್ತೆ ಹತ್ರ ನಾನೇ ಮಾತಾಡ್ತೀನಿ. ಅವ್ವ ಅದಕ್ಕೆ ಒಪ್ಪಕ್ಕಿಲ್ಲ ಮಿಸ್ಸು. ಈಗ ಯಾರಾದ್ರೂ ಕಷ್ಟ ಅಂತ ಹೇಳ್ಕೊಂಬಂದು ಪಂಚಾಯತಿ ಸೇರಿಸಿ ಅಂದ್ಮ್ಯಾಕೆ ಅದನ್ನು ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಕ್ಕಿಲ್ಲ. ಯಾರೋ ಹೇಳ್ತಾರೆ ಅಂತ ಪಂಚಾಯತಿ ಕರೆದ್ಬಿಡೋದಾ? ಹಂಗಲ್ಲ ಮಿಸ್ಸು, ಅದಕ್ಕೆ ಆದಂಥ ಒಂದು ರೀತಿ ರಿವಾಜು ಅದ. ಶ್ರೀ ಪ್ಲೀಸ್, ಈಗೇನು ನೀವು ಅತ್ತೆ ಹತ್ರ ಮಾತಾಡಲ್ವಾ? ನಾನೇ ಹೋಗಿ ಮಾತಾಡ್ತೀನಿ. ಅವ್ವ ಒಪ್ಪಕ್ಕಿಲ್ಲ ಮಿಸ್ಸು. ಮಿಸ್ ಅತ್ತೆ ಅತ್ತೆ ಏಳೋ ಸ್ನೇಹ, ಬೆಳಗ್ಗೆನೆ ಹತ್ತಿರ ಉಟ್ಕೊಂಡು ಬಂದಿದ್ಯಾ ಅಂದರೆ ಏನೋ ವಿಶೇಷವಾದ ಸುದ್ದಿನೇ ಇರ್ತೈತೆ ಅಲ್ವೇ? ಏನೂ ವಿಶೇಷ ಇಲ್ಲ ಮಾವಯ್ಯ. ಅದು ಯಾರೋ ನಮ್ಮ ಮನೆಯವ್ರನ್ನ ಪಂಚಾಯತಿ ಕರೆದಿದ್ದಾರಂತೆ, ಅದ್ರ ಬಗ್ಗೆ ಅತ್ತೆ ಹತ್ರ ಮಾತಾಡೋಕ್ಕೆ. ನೀವೇ ಹೇಳಿ ಮಾವಯ್ಯ, ಮನೆ ವಿಷಯನ ಮನೇಲೇ ಬಗೆಹರಿಸ್ಕೊಂಡ್ರೆ ಒಳ್ಳೇದಲ್ವಾ? ಮಾನ್ಯ ಗೀಸಿಯ ಬಗ್ಗೆ ಅರಿದೇ ಇರೋದಕ್ಕೆ ಪಂಚಾಯತಿ ಕರೆಯೋದು. ಅಲ್ಲ ಅತ್ತೆ, ಆದರೂ ಅದು ಮನೆ ವಿಷಯನೇ ಅಲ್ವಾ? ಅದನ್ನ ಬೀದಿಗೆ ತಂದು 4 ಜನ ಗೊತ್ತಾಗೋ ಹಾಗೆ ಯಾಕೆ ಮಾಡಬೇಕು? ಎಲ್ಲಿ ಗಂಟ ಒಂದು ಈಸಿಯ ಮನೆಯಾಗೆ 4 ಗೋಡೆಗಳ ಮಧ್ಯೆ ಇರ್ತಾಯಿತ್ತೋ ಅಲ್ಲಿ ಗಂಟ ಮಾತ್ರವೇ ಅದು ಮನೆಗಿಸಿ. ಒಂದು ಕಿತ ಅದು ಹೊಸ್ಲು ದಾಟ್ತು ಅಂದ್ಮ್ಯಾಕೆ ಅದು ಊರಿನ ಇಸಿಯನೇ ಆಗ್ತೈತೆ. ಅತ್ತೆ, ನಿಜ ಹೇಳಬೇಕು ಅಂದರೆ ಸಹನಕ್ಕನ ಮನೆಯವರಾಗಲಿ ನಾವಾಗಲಿ ಸಮಾಧಾನವಾಗಿ ಕೂತ್ ಮಾತೇ ಆಡಿಲ್ಲ. ಹಾಗಿರ್ಬೇಕಾದ್ರೆ ಪಂಚಾಯತಿ ಯಾರು ಕರೀತಾರೆ? ಅದು ಯಾರೇ ದೂರು ಕೊಟ್ಟರುವೆ ಅದನ್ನು ತಿರಸ್ಕರಿಸ್ದಂಗೆ ಪಂಚಾಯತಿ ಕರಿಬೇಕು. ಊರಿನ ಹಿರಿಯರೆಲ್ಲರೂ ಸೇರಿಕೊಂಡು ಅದನ್ನು ಈಚರಿಸಿ ತೀರ್ಪು ಕೊಡ್ತಾರೆ. ಇದು ಪಂಚಾಯತಿ ನಿಯಮ. ಯಾಕ್ಲ ಹಳ್ಳಿನಾಗ ಇದ್ಕೊಂಡಿದ್ದು ನೀನು ಹೆಂಡ್ರಿಗೆ ಈ ಈಸಿಯಾಗಿ ಗೊತ್ತಿಲ್ವೇ? ಗೊತ್ತಿದೆ. ಹಾಗೆ ಪಂಚಾಯತಿ ಬಗ್ಗೆ ನಂಗೆ ತುಂಬ ಗೌರವನೂ ಇದೆ ಅತ್ತೆ. ಆದರೆ ನನ್ನ ಪ್ರಶ್ನೆ ಇಷ್ಟೆ, ಒಬ್ರಿಗೆ ಒಪ್ಪಿಗೆ ಆಗಿದ್ದು ಇನ್ನೊಬ್ರಿಗೆ ಒಪ್ಪಿಗೆ ಆಗಬೇಕು ಅಂತ ಏನಿಲ್ವಲ್ಲ? ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನಿಮ್ಮ ಕೋಪ ಬರ್ಬೋದು, ಆದರೆ ವಾಸ್ತವ ಏನಂದರೆ ಆಗಿನ ಕಾಲದಲ್ಲಿ ಜನ ಓದಿರಲಿಲ್ಲ, ಅವರು ಕೋರ್ಟಿಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಕೆಲವೊಂದು ಸಾರಿ ಅವ್ರದ್ದೇ ಆದಂಥ ತೀರ್ಮಾನ ತೊಗೊಳಕ್ಕೆ ಕಷ್ಟ ಆಗ್ತಿತ್ತು. ಅದೇ ಕಾರಣಕ್ಕೆ ಊರಿನ ಮುಖಂಡರು ಹಿರಿಯರನ್ನ ಕರೆದು ಮಾತಾಡಿಸ್ತಿದ್ರು. ಆದರೆ ಈಗ ಅತ್ತೆನೇ ದಡ್ಡಿ ಅಂತಿದ್ಯಾ ಸ್ನೇಹ? ಸುತ್ತ 6 ಊರಿನ ಜನ ಎಷ್ಟೇ ಓದಿದ್ರು ಅತ್ತೆ ಹತ್ರ ನ್ಯಾಯ ಪಂಚಾಯಿತಿ ಮಾಡಕ್ಕೆ ಬರ್ತಾರೆ. ಅಂಥದ್ರಲ್ಲಿ ಅವನೇ ದಡ್ರು ಅಂತಿದ್ಯಾ? ರಾಧಾ ಪ್ಲೀಸ್, ಇದು ನಮ್ಮನೆ ವಿಷಯ, ಇದ್ರಲ್ಲಿ ನೀನು ತಲೆ ಹಾಕ್ತಾ ಇದ್ರೇ ಒಳ್ಳೇದು. ಅಷ್ಟಕ್ಕೂ ಯಾರೋ ದೂರು ಕೊಟ್ಟರು ಅಂತ ಪಂಚಾಯತಿ ಸೇರ್ಲೇಬೇಕು ಅಂತ ಏನಿಲ್ವಲ್ಲ? ಯಾರ್ಯಾರೋ ದೂರು ಕೊಟ್ರೆ ಪಂಚಾಯತಿ ಕರೆಯೋಷ್ಟು ಬೇಜವಾಬ್ದಾರಿತನ ಇಲ್ಲಿ ಯಾರಿಗೂ ಇಲ್ಲ. ದೂರು ಕೊಟ್ಟಿರೋದು ಬ್ಯಾರೆ ಯಾರು ಅಲ್ಲ, ಮುರಳಿ.
ಆಮ್ಯಾಗ ಫೋನ್ ಮಾಡ್ತೀನಿ. ಎಷ್ಟ್ರೆ ಈಟ್ವತ್ನಾಗೆ ನೀವು ಇಲ್ಲಿ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಡ್ರಿ ಬೆಳಿಗ್ಗೆ. ಇಲ್ಲ, ಒಂದು ಮುಖ್ಯವಾದ ವಿಷಯ ನಿಮ್ಮೊಬ್ಬರ ಹತ್ರನೇ ಮಾತಾಡಬೇಕಿತ್ತು. ಯಾರಿಗೆ ಏನೇ ಅನ್ಯಾಯ ಆದರೂ ಅವ್ರಿಗೆ ನ್ಯಾಯ ಸಿಗೋದು ನಿಮ್ಮಿಂದಾನೆ. ಈಗ ನಾನು ಅದೇ ನಂಬಿಕೆಯಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ. ನನಗೆ ನೀವೇ ನ್ಯಾಯ ಕೊಡಿಸ್ಬೇಕು. ಸರಿ, ನಿಮಗೆ ದಿಟ್ಟವಾಗ್ಲೂ ಅನ್ಯಾಯ ಆಗೈತೆ ಅನ್ನೋದೇ ಆದರೆ ಯೋಚನೆ ಮಾಡ್ಬೋದು. ನಿಮ್ಮ ದೂರ ಯೋಳಿ. ನನ್ನ ಹೆಂಡತಿ ನಂಗೆ ಒಂದು ಮಾತು ಹೇಳ್ದೇನೆ ಒಂದು ಸಣ್ಣ ಮನಸ್ತಾಪನ ದೊಡ್ಡದಾಗಿ ಮಾಡಿಕೊಂಡು ಅವ್ರ ತಾಯಿ ಮನೆಗೆ ಹೊರಟೋಗಿದ್ದಾಳೆ. ನಂಗೆ ಅವಳನ್ನ ಬಿಟ್ಟಿರೋಕ್ಕೆ ಶಕ್ತಿನೇ ಇಲ್ಲ. ಈಗ ನಮ್ಮಿಬ್ಬರನ್ನ ನೀವೇ ಒಂದು ಮಾಡಬೇಕು. ವಾ, ಊಟದಾಗೆ ಈಸ ಹಾಕಿ ಒಬ್ರು ಪ್ರಾಣ ತೆಗೆಯೋದು ಅಂದರೆ ನಿಮಗೆ ಸಣ್ಣ ವಿಚಾರನ? ಸರಿ, ಆ ಎಂಡ್ರನ್ನ ಬುಟ್ಟಿರೋಕ್ಕಾಗಲ್ಲ ಅಂದರೆ ಯೋನು ಅಂತ ತಿಳ್ಕೊಬೋದಾ? ನಿಮ್ಮ ಮನೆಯಾಗೆ ಯೋನೇನೆಲ್ಲ ನಡೆದೈತೆ ಅನ್ನೋದು ನನಗೆ ಸಂದಾಗ ಗೊತ್ತೈತೆ ಮೇಸ್ಟ್ರೆ. ನಿಮ್ಮ ಅವ್ವಂಗೆ ಹಿಂಗೆಲ್ಲ ಯಾಕೆ ಮಾಡಿದೆ ಅಂತ ವಿಚಾರಿಸ್ಕೊಳ್ಳೋ ಬದಲು ಇಲ್ಲಿ ನ್ಯಾಯ ಕೇಳೋಕ್ಕೆ ಅಂತ ಬಂದಿದ್ದೀರಾ? ಇಲ್ಲ, ನಮ್ಮಮ್ಮ ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬೇರೆ ಏನೋ ನಡೆದಿರಬೇಕು. ಅದೇ ನಿಮ್ಮವ್ವನ ಈಸ ಹಾಕಿರೋದು ಅಂತ ಸಾಬೀತುಪಡಿಸೋಕ್ಕೆ ಸಾನನ ಹಿಂಗೆಲ್ಲ ಮಾಡ್ಕೊಂಡವಳೆ ಅಂತ ನೀವೇ ಹೇಳಿದ್ರಂತೆ. ಅಮ್ಮ, ನಾ ಅದೇ ಕಾರಣಕ್ಕೆ ನಿಮ್ಮ ಹತ್ರ ನ್ಯಾಯ ಕೇಳೋಕ್ಕೆ ಅಂತ ಬಂದಿದ್ದೀನಿ. ನೀವು ಬರೀ ಒಂದು ಕಡೆ ಏನಾಗಿದೆ ಅಂತ ಕೇಳ್ತಾ ಇದ್ದೀರಾ. ಅದೇ ಎರಡು ಕಡೆ ಏನಾಗಿದೆ ಅಂತ ಕೇಳಿ ತರ್ಕ ಮಾಡಿ ನನಗೆ ನ್ಯಾಯ ಕೊಡಿಸಿ. ಮೇಸ್ಟ್ರೆ, ಮಕ್ಕಳ ಪಾಲ್ಗೆ ತಾಯಿ ಯಾವಾಗಲೂ ದ್ಯಾವ್ರಯ್ಯ. ಆದರೆ ಬ್ಯಾರವ್ರ ಮಕ್ಳ ಪಾಲ್ಗೂ ಅವಳು ದ್ಯಾವ್ರಾಗಿರ್ತಾಳೆ ಅನ್ನೋದು ಸುಳ್ಳು. ನೀವು ನಮ್ಮ ತಾಯಿನೇ ತಪ್ಪು ಮಾಡಿದ್ದಾರೆ ಅಂತ ಹೀಗೆ ಖಡಾಖಂಡಿತವಾಗಿ ಹೇಳೋದು ಎಷ್ಟು ಸರಿ? ನೀವೇ ಹೇಳಿ. ನಮ್ಮ ತಾಯಿನೇ ತಪ್ಪು ಮಾಡಿದ್ದಾರೆ ಅಂತ ಸಾಕ್ಷಿ ಆದರೂ ಏನಿದೆ? ಹಾಗಂತ ಸಹನ ಅವ್ರದ್ದೇ ತಪ್ಪಿದೆ ಅಂತಲೂ ನಾನು ಹೇಳ್ತಿಲ್ಲ. ಇತ್ತೀಚೆಗೆ ಸಹನ ಅವ್ರಿಗೆ ನಾನು ಟೈಮ್ ಕೊಡೋಕ್ಕಾಗ್ತಿಲ್ಲ. ಅದೇ ಕಾರಣಕ್ಕೋ ಏನೋ ಅವ್ರ ಮಾತು, ನಡವಳಿಕೆ, ಯೋಚನೆ ಎಲ್ಲದೂ ಬದಲಾಗಿದೆ. ನಿಜ ಹೇಳಬೇಕು ಅಂತಂದರೆ ಅವ್ರಿಗೆ ಮಾನಸಿಕ ತಜ್ಞರ ಅವಶ್ಯಕತೆ ಇದೆ. ನನಗೆ ಸಹನವ್ರನ್ನ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಹತ್ರ ಯಾರೇ ಬಂದರೂ ನಿರಾಶೆಯಿಂದ ಹೋದವರೇ ಇಲ್ಲ. ಅದಕ್ಕೆ ನಾನು ನನ್ನ ಸಮಸ್ಯೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಮ್ಮ ಅತ್ತೆ ಮನೆಯವ್ರನ್ನ ಕರೆದು ಪಂಚಾಯಿತಿ ಮಾಡಿ ನನಗೆ ನ್ಯಾಯ ನೀವೇ ಕೊಡಿಸ್ಬೇಕು. ಸರಿ, ನಾನು ನಾಳೆನೇ ಪಂಚಾಯಿತಿ ಕರಿತೀನಿ.